ಅತ್ತೆ ಸೊಸೆ ಮುನಿಸು ಅಥವಾ ಜಗಳ ಈ ಕಥೆಗಳನ್ನ ನಾವು ಯಾವಾಗಲೂ ಕೇಳಿರ್ತೀವಿ. ಆದರೆ ಅತ್ತೆ ಸಾಯ್ಲಿ ಅಂತ ದೇವರಲ್ಲಿ ಹರಕೆ ಹೊತ್ತಿರ್ತಕ್ಕಂತಹ ಘಟನೆಯೂ ಕೂಡ ಸಂಭವಿಸಿದೆ. ಅತ್ತೆ ಬೇಗ ಸಾಯಬೇಕು ಅಂತ ಹರಕೆಯನ್ನ ಸೊಸೆ ಹೊತ್ತು ಆ ನೋಟಿನ ಮೇಲೆ ಅದನ್ನ ಬರೆದಿದ್ದಾರೆ. ದೇವರ ಹುಂಡಿ ಕಾಣಿಕೆಗೆ 50 ರೂಪಾಯಿ ನೋಟನ್ನ ಹಾಕಿದ್ದಾರೆ. ಆ ನೋಟಿನ ಮೇಲೆ ಈ ಬರವಣಿಗೆ ಇದೆ, ಅತ್ತೆ ಬೇಗ ಸಾಯ್ಲಿ ಅಂತ. ದತ್ತಾತ್ರೇಯ ದೇವಸ್ಥಾನದ ಹುಂಡಿಗೆ ಈ ಕಾಣಿಕೆಯನ್ನ ಸೊಸೆ ಅರ್ಪಿಸಿದ್ದಾರೆ. ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರ ಕ್ಷೇತ್ರ ಇದು. ದೇವಲ ಗಾಣಗಾಪುರ ದತ್ತನ ಹುಂಡಿ ಎಣಿಕೆ ಕಾರ್ಯ ಸಂದರ್ಭದಲ್ಲಿ ಈ ನೋಟು ಪತ್ತೆಯಾಗಿದೆ. ಅದರಲ್ಲಿ ಬರೆದಿರುವಂತಹ ಬರಹವು ಕೂಡ ಈಗ ನೋಡಿ, ನಮ್ಮ ಅತ್ತೆ ಬೇಗ ಸಾಯ್ಲಿ ಅಂತ ಅವರು ದೇವರಲ್ಲಿ ಕೇಳ್ಕೊಂಡಿದ್ದಾರೆ. ಬೇಡಿಕೆ ಏನೇ ಇಟ್ಕೊಂಡ್ರು ಕೂಡ ಅದರ ವರವನ್ನ ಸಿದ್ಧಿಸ್ತಾನೆ ಶ್ರೀ ಕ್ಷೇತ್ರ ದತ್ತಾತ್ರೇಯ ದೇವರು ಅನ್ನೋದು ಅಲ್ಲಿನ ನಂಬಿಕೆ. ಅದರ ಹಿನ್ನೆಲೆಯಲ್ಲಿ ಅವರು ದೇವರಲ್ಲಿ ಈ ರೀತಿಯ ಕೋರಿಕೆಯನ್ನು ಕೂಡ ಇಡಬಹುದಾ? ನೋಡಿ, ದೇವರಿಗೆ ಸಾಮಾನ್ಯವಾಗಿ ಅದನ್ನ ಕೊಡು ಇದನ್ನು ಕೊಡು ನಮ್ಮನ್ನು ಚೆನ್ನಾಗಿಡು ಅಂತ 10 ಬಯಕೆಗಳನ್ನ ಇಡ್ತಾರೆ. ಆದರೆ ಒಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಬಯಕೆಯನ್ನ ಇಡ್ತಾರಾ ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಪತಿಯ ತಾಯಿ ಅವರ ಅತ್ತೆ ಅವರು ಸಾಯ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ 50 ರೂಪಾಯಿ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ರಿಂದ. ಪ್ರವೀಣ್, ಈ ಹರಕೆ ಹೊತ್ತಿರ್ತಕ್ಕಂತಹ ನೋಟ್ ನೋಡಿದ ನಂತರದಲ್ಲಿ ಎಣಿಕೆ ಮಾಡ್ತಿದ್ದವ್ರು ಏನು ರಿಯಾಕ್ಟ್ ಮಾಡಿದ್ರು? ದೇವರಲ್ಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ, ಹಲವಾರು ಬೇಡಿಕೆಗಳನ್ನ ಇಡ್ತಾರೆ. ಆದ್ರೆ ಒಬ್ಬರಿಗೆ ಕೆಟ್ಟದಾಗ್ಲಿ ಅಂತಲೂ ಕೂಡ ಬೇಡಿಕೆ ಇಡ್ತಾರಾ? ಹೌದು ದಿವ್ಯ ಜ್ಯೋತಿ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಶ್ರೀ ಕ್ಷೇತ್ರ ಗಾಣಗಾಪುರ ಅಂದ್ರೆ ತನ್ನದೇ ಆದಂತಹ ಒಂದು ಪ್ರಸಿದ್ಧ ದೇವಸ್ಥಾನ ಹೊಂದಿದೆ. ಸೊ ಆ ಒಂದು ದೇವಸ್ಥಾನದ ಹುಂಡಿ ಕಾರ್ಯ ಏನಂದ್ರೆ ಒಂದು ತಿಂಗಳ ಹಿಂದೆ ನಡೆದಿತ್ತು. ಆ ಹುಂಡಿ ಕಾರ್ಯ ಎನ್ನುವಾಗ ಈ 50 ರೂಪಾಯಿ ನೋಟ್ ಮೇಲೆ ಏನಂದ್ರೆ ನಮ್ಮ ಅತ್ತೆ ಬೇಗ ಸಾಯ್ಲಿ ಎಂಬ ಒಂದು ಅಂಶ ಅಂದ್ರೆ ಆ ಇಷ್ಟ ಅಕ್ಷರವನ್ನು ಬರೆದು ಹಾಕಿರೋದನ್ನ ನೋಡಿ ಆ ಎಣಿಕೆ ಮಾಡುವಂತಹ ಒಂದು ಏನು ಅಲ್ಲಿರುವಂತಹ ಸಿಬ್ಬಂದಿಗಳಿದ್ದಾರೆ ಅವರೇ ಶಾಕ್ ಆಗಿದ್ದಾರೆ. ಈ ರೀತಿಯಾದಂತಹ ಬೇಡಿಕೆಯನ್ನು ಇಟ್ಕೊಂಡು ಕೂಡ ಈ ರೀತಿ ದತ್ತನ ಮೊರೆ ಹೋಗ್ತಾ ಇದ್ದಾರೆ ಅಂತೇಳಿ. ಸಾಮಾನ್ಯವಾಗಿ ಈಗ ನೀವು ಹೇಳಿದ್ರಂದ್ರೆ ಪತಿಯ ತಾಯಿ ಅಂದ್ರೆ ಸ್ವಂತ ತಾಯಿಗೆ ಸಮಾನ ಅಂತಾನೆ ಎಲ್ರು ಕೂಡ ಒಂದು ಅಂದ್ರೆ ಆ ನಂಬಿಕೆ ಇದೆ. ಆದ್ರೆ ಖುದ್ದು ಅತ್ತಿಗೆ ಸಾಯ್ಲಿ ಅಂತ ಈ ರೀತಿಯಾಗಿ 50 ರೂಪಾಯಿ ಮೇಲೆ ಹರಕೆಯನ್ನು ಮಾಡಿಕೊಂಡು ದತ್ತನ ಸನ್ನಿಧಿಯಲ್ಲಿರುವಂತಹ ಹುಂಡಿಗೆ ಹಾಕಿರೋದು ನಿಜಕ್ಕೂ ಕೂಡ ದುರಂತನೇ ಅಂತ ಹೇಳ್ಬೋದು. ಈ ಒಂದು ನೋಟ್ ಏನಂದ್ರೆ ಸಂಪೂರ್ಣವಾಗಿ ಸಾಮಾಜಿಕ ಜಾಲತಾಣದಲ್ಲೂ ಈಗ ಫುಲ್ ವೈರಲ್ ಆಗಿದ್ದು, ಆ ಯಾರು ನೋಟ್ ಹಾಕಿದ್ದಾರೆ ಅಂತಹ ಸೊಸೆ ವಿರುದ್ಧ ಜನರು ಏನಂದ್ರೆ ಹಿಡಿಕ್ ಶಾಪವನ್ನು ಹಾಕ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.